want to discuss something regarding the legal provisions relating to company meeting. ಕಂಪನಿ ಸಭೆಯನ್ನು ಕರೆಯಲು ಕಾನೂನುಬದ್ಧ ನಿಯಮಗಳು ಏನು ಅದೇ ಎಂಬುದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ಚರ್ಚಿಸೋಣ. ಇದರಲ್ಲಿ ಕೆಲವೊಂದು ನಿಯಮಗಳು ಬರ್ತವೆ. ಅಂದ್ರೆ ಪ್ರಾಪರ್ ಅಥಾರಿಟಿ ಟು ಕನ್ವೀನ್ ದ ಮೀಟಿಂಗ್, ಅಂದ್ರೆ ಯಾರು ಮೀಟಿಂಗ್ ಕರೀಲಿಕ್ಕೆ ಯೋಗ್ಯರಿದಾರ, ಯೋಗ್ಯ ಅಂದ್ರೆ ಸಭೆ ಕರೆಯಲು ಸೂಕ್ತವಾಗಿರ್ತಕ್ಕಂಥ ಅಧಿಕಾರ ಯಾರಿಗೈತೆ, ಮತ್ತು ಕಂಪ್ನಿ ನೋಟಿಸ್ ಕಳಿಸೋದ್ರ ಬಗ್ಗೆ, ಕೋರಮ್ ಬಗ್ಗೆ, ಅಜೆಂಡಾ ಆಫ್ ದಿ ಮೀಟಿಂಗ್ ಬಗ್ಗೆ, ಆಮೇಲೆ ಮೋಷನ್ಸ್ ಆ್ಯಂಡ್ ರೆಸೊಲ್ಯೂಷನ್ಸ್ ಬಗ್ಗೆ, ಇಂಥ ಎಲ್ಲ ಕೆಲವೊಂದು ಪಾಯಿಂಟ್ಸ್ಗಳು ಇದಾವೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ಬೇಕು. ಟೋಟಲ್ ಒಟ್ಟು 9 ಪಾಯಿಂಟ್ಸ್ಗಳು ಇದರಲ್ಲಿ ಬರ್ತಾವೆ. ಅಂದ್ರೆ 9 ನಿಯಮಗಳನ್ನು ನಾವು ಪಾಲಿಸ್ಬೇಕು. ಯಾವುದೇ ಕಂಪ್ನಿ ಮೀಟಿಂಗ್ ಕರಿಬೇಕಾದ್ರೆ ಈ ನಿಯಮಗಳು ಹೆಚ್ಚು ಕಡಿಮೆ ಈ ಎಲ್ಲ ನಿಯಮಗಳು ಅಪ್ಲೈ ಆಗ್ತಾವೆ. ಶೇರ್ ಹೋಲ್ಡರ್ಸ್ ಮೀಟಿಂಗ್ ಇರಲಿ, ಅಥವಾ ಏನೋ ಜನರಲ್ ಮೀಟಿಂಗ್, ಯೂನಿಯನ್ ಜನರಲ್ ಬಾಡಿ ಮೀಟಿಂಗ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇರ್ಬೋದು, ಮತ್ತು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಇರ್ಬೋದು, ಸ್ಟ್ಯಾಟರಿ ಮೀಟಿಂಗ್ ಇರ್ಬೋದು. ಹೆಚ್ಚು ಕಡಿಮೆ ಎಲ್ಲ ನಿಯಮಗಳನ್ನು ಆಲ್ಮೋಸ್ಟ್ ಎಲ್ಲ ಮೀಟಿಂಗ್ಗಳಿಗೆ ಕೆಲವೊಂದು ಈ ಕೆಲವು ನಿಯಮಗಳು ಅಪ್ಲೈ ಆಗ್ತಾವೆ ಅಂತಕ್ಕಂಥ ಪಾಯಿಂಟ್ ಕೂಡ ನಾವು ನೆನ್ಪಿಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಬಿಫೋರ್ ಡಿಸ್ಕಸಿಂಗ್ ದಿ ಮೀಟಿಂಗ್ಸ್, ಕಂಪ್ನಿ ಮೀಟಿಂಗ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ನಾವೇನು ಮಾಡ್ತೇವೆ ಅಂದ್ರೆ ಈ ನಿಯಮಗಳು ನಾವು ತಿಳ್ಕೊಂಡ್ರೆ ಆವಾಗ ಏನಾಗ್ತೈತೆ, ಮೀಟಿಂಗನ್ನು ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಈಸಿ ಆಗ್ತದೆ ಅಂತಕ್ಕಂಥ ಪಾಯಿಂಟ್ ಕೂಡ ನೆನ್ಪಿಡಬೇಕಾಗ್ತದೆ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಪ್ರಾಪರ್ ಅಥಾರಿಟಿ ಟು ಕನ್ವೀನ್ ದ ಮೀಟಿಂಗ್ ಅಂತ. ಅಂದ್ರೆ ಸಭೆಯನ್ನು ಕರೆಯಲು ಸೂಕ್ತ ಅಧಿಕಾರ, ಸಭೆಯನ್ನು ಕರೆಯಲು ಸೂಕ್ತ ಅಧಿಕಾರ ಯಾರಿಗೈತಪ್ಪ? ಸಭೆಯನ್ನು ಕರೆಯಲು ಸೂಕ್ತ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಯೂಶ್ವಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ನಿರ್ದೇಶಕ ಮಂಡಳಿಯವರು. ನಿರ್ದೇಶಕ ಮಂಡಳಿಯವರು ಸಭೆ ಕರಿಬೋದು. ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂದ್ರೆ ವಾರ್ಷಿಕ ಸರ್ವಸಾಧಾರಣ ಸಭೆ ಅಂತೀವಿ. ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸು ಕರಿಬೋದು. ಒಂದು ವೇಳೆ ಅವರು ಕರೆಯೋಕ್ಕಾಗಲಿಲ್ಲ ಅಂದ್ರೆ ಶೇರ್ ಹೋಲ್ಡರ್ಸ್ ಆದರೂ ಕರಿಬೋದು. ಇದರ ಕಂಪ್ನಿ ಲಾ ಬೋರ್ಡ್ನವರು ಅಂದರೆ ಇವರು ಬೋರ್ಡ್ ಆಫ್ ಡೈರೆಕ್ಟರ್ಸು ಕರಿಲ್ಲ, ನಿರ್ದೇಶಕ ಮಂಡಳಿ ಕರಿಲ್ಲ, ಷೇರುದಾರರು ಕರಿಲ್ಲ ಅಂದ್ರೆ ಕಂಪ್ನಿ ಲಾ ಬೋರ್ಡ್ನವರು ಮೀಟಿಂಗ್ ಕರೀಲಿಕ್ಕೆ ಸೂಚಿಸಬಹುದು ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡಬೇಕಾಗ್ತದೆ. ಎರಡನೇ ಪಾಯಿಂಟಿಗೆ ಬಂದ್ರೆ ಪ್ರಾಪರ್ ನೋಟಿಸ್ ಆಫ್ ದ ಮೀಟಿಂಗ್ ಅಂತಾನೆ. ಅಂದ್ರೆ ಸಭೆಯ ಸೂಕ್ತವಾದ ನೋಟಿಸು. ಅಂದ್ರೆ ಸಭೆ ಕರಿಬೇಕಾದ್ರೆ ನಾವೇನು ಮಾಡಬೇಕಾಗ್ತದೆ, ಮೊದಲು ನೋಟಿಸ್ ಕಳಿಸ್ಬೇಕಾಗ್ತದೆ. ಅಂದ್ರೆ 21 days ಬಿಫೋರ್ we have to send the notice to the members 21 days before conducting the meeting ಅಂತ. ಅಂದ್ರೆ 21 ದಿನ ಮೊದಲು, ಅಂದ್ರೆ ಮೀಟಿಂಗ್ ಕಂಡಕ್ಟ್ ಮಾಡ್ತಕ್ಕಂಥ ಸಭೆಯನ್ನು ನಡೆಸ್ತಕ್ಕಂಥ 21 ದಿವಸ ಮೊದಲು ನಾವೇನು ಮಾಡಬೇಕು, ನೋಟಿಸನ್ನು ಕಳಿಸ್ಬೇಕಾಗ್ತದೆ. ಯಾರಿಗೆ? ಮೆಂಬರ್ಸಿಗೆ, ಅಂದ್ರೆ ಸದಸ್ಯರಿಗೆ ನೋಟಿಸ್ ಕಳಿಸ್ಬೇಕಾಗ್ತದೆ. ಈಗ ಏನಿರ್ತದಪ್ಪ ಈ ನೋಟಿಸ್ನಲ್ಲಿ ಅಂದ್ರೆ ಕಂಟೆಂಟ್ ಆಫ್ ದಿ ನೋಟಿಸ್ ಏನಿರ್ತದೆ, ಯೂಶ್ವಲಿ ಪ್ಲೇಸ್, ಯಾವ ಪ್ಲೇಸ್ನಲ್ಲಿ ಯಾವ ಸ್ಥಳದಲ್ಲಿ ನಾವು ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ, ಟೈಮ್ ಅಂದರೆ ಯಾವ ಸ್ಥಳದಲ್ಲಿ ಮಾಡ್ತೀವಿ, ಯಾವ ಪ್ಲೇಸ್ನಲ್ಲಿ ಮಾಡ್ತೀವಿ, ಯಾವ ಡೇಟಿಗೆ ಮಾಡ್ತೀವಿ, ಮತ್ತು ಸಬ್ಜೆಕ್ಟ್ ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್, ಅಂದ್ರೆ ಏನು ವಿಷಯ ಚರ್ಚೆ ಮಾಡ್ತೀವಿ ಅಲ್ಲಿ. ಸಬ್ಜೆಕ್ಟ್ ಮ್ಯಾಟರ್ ಅಂತಂದ್ರೆ ಏನು ವಿಷಯದಲ್ಲಿ ಚರ್ಚೆ ಮಾಡ್ತೀವಿ ಮೀಟಿಂಗ್ ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡ್ಬೇಕಾಗ್ತದೆ. ನೋಟಿಸ್ ಸ್ವೀಕರಿಸಲು ಅರ್ಹರಂದ್ರೆ ದ ಪರ್ಸನ್ಸ್ ಹೂ ಆರ್ ಎಂಟೈಟಲ್ಡ್ ಟು ರಿಸೀವ್ ನೋಟಿಸ್ ಅಂತ. ದ ಪರ್ಸನ್ಸ್ ಹೂ ಆರ್ ಎಂಟೈಟಲ್ಡ್ ಟು ರಿಸೀವ್ ದ ನೋಟಿಸ್ ಅಂತಂದ್ರೆ ಯಾರು ನೋಟಿಸನ್ನು ಸ್ವೀಕರಿಸಲು ಅರ್ಹರಿದ್ದಾರಪ್ಪ ಅಂದ್ರೆ ಯೂಶ್ವಲಿ ಮೆಂಬರ್ಸ್ ಇರ್ತಾರೆ, ಸದಸ್ಯರು ಇರ್ತಾರೆ, ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದಿ ಡಿಕ್ಕಿದರ್ ಅಂತಂದ್ರೆ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ಕಾನೂನುಬದ್ಧ ಪ್ರತಿನಿಧಿ ಇರ್ತಾನ, ಆಡಿಟರ್ ಇರ್ತಾರ, ಇಲ್ಲಾಂದ್ರೆ ಆಫೀಸರ್ಸ್ ಆಫ್ ದಿ ಕಂಪನಿ ಅಧಿಕಾರಿಗಳು ಕೆಲವೊಂದು ಓವರ್ ಎಂಟೈಟಲ್ಡ್ ಟು ಅಟೆಂಡ್ ದ ಮೀಟಿಂಗ್. ಅಂದ್ರೆ ಯಾರು ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ ಯೋಗ್ಯದಾರ ಅಂಥ ಅಧಿಕಾರಿಗಳು ಕೂಡ ನೋಟಿಸನ್ನು ಅಂಥ ಅಧಿಕಾರಿಗಳಿಗೂ ಕೂಡ ನೀವು ನೋಟಿಸ್ ಕಳಿಸ್ಬೋದು ಅಂತಕ್ಕಂಥ ಪಾಯಿಂಟು ನೆನಪಿಡಬೇಕಾಗ್ತದೆ. ಆಮೇಲೆ ಮೋಡ್ ಆಫ್ ಸರ್ವಿಂಗ್ ದ ಮೀಟಿಂಗ್ ಅಂತಾರೆ. ಅಂದ್ರೆ ಮೀಟಿಂಗನ್ನು ಮೋಡ್ ಆಫ್ ಸರ್ವಿಂಗ್ ದ ನೋಟಿಸ್ ಅಂದ್ರೆ ಯಾವ ರೀತಿಯಲ್ಲಿ ನೀವು ನೋಟಿಸನ್ನು ಕಳಿಸ್ತೀರಪ್ಪ ಅಂದ್ರೆ ಬೈ ಪರ್ಸನಲಿ ಅಂತಾನೆ. ಪರ್ಸನಲ್ ಆಗಿ ಆದರೂ ಕಳಿಸ್ಬೋದು ನೀವು ನೋಟಿಸನ್ನು. ಪರ್ಸನಲ್ ಆಗಿ ಬೈ ಹ್ಯಾಂಡ್ ಯಾವುದೇ ವ್ಯಕ್ತಿನೂ ಕೊಟ್ಟು ಕಳಿಸ್ಬೋದು, ಅಥವಾ ಪೋಸ್ಟ್ ಮುಖಾಂತರ ಬೈ ಪೋಸ್ಟ್ ಅಂತಂದ್ರೆ ಪೋಸ್ಟ್ ಮುಖಾಂತರ ಆದರೂ ಕೂಡ ನೀವು ನೋಟಿಸನ್ನು ಕಳಿಸ್ಬೋದು ಅಂತಕ್ಕಂಥ ಪಾಯಿಂಟ್ ಕೂಡ ನೆನಪಿಡಬೇಕಾಗ್ತದೆ. ಆಮೇಲೆ ನೋಟಿಸ್ ಟು ದ ಶೇರ್ ವಾರೆಂಟ್ ಹೋಲ್ಡರ್ಸ್ ಅಂತಾನೆ. ಶೇರ್ ವಾರೆಂಟ್ ಹೋಲ್ಡರ್ಸ್ಗೆ ನೋಟಿಸ್ ಕೊಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಯೂಶ್ವಲಿ ಇಟ್ ಈಸ್ ಗಿವನ್ ಇನ್ ದ ಅಡ್ವರ್ಟೈಸ್ಮೆಂಟ್ ಇನ್ ದಿ ನ್ಯೂಸ್ ಪೇಪರ್ ಅಂತಾನೆ. ಇಫ್ ಎಟ್ ಆಲ್ ಯು ವಾಂಟ್ ಟು ಸೆಂಡ್ ದ ನೋಟಿಸ್ ಟು ದಿ ಶೇರ್ ಹೋಲ್ಡರ್ಸ್ ಯು ಹ್ಯಾವ್ ಟು ಗಿವ್ ಅಡ್ವರ್ಟೈಸ್ಮೆಂಟ್ ಇನ್ ದಿ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಕೊಡೋದ್ರ ಮುಖಾಂತರ ಏನು ಮಾಡ್ಬೋದು, ನ್ಯೂಸ್ ಪೇಪರ್ ಅಂತಂದ್ರೆ ವಾರ್ತಾಪತ್ರಿಕೆಯಲ್ಲಿ ಜಾಹೀರಾತು ಕೊಡೋದ್ರ ಮುಖಾಂತರ ಶೇರ್ ಹೋಲ್ಡರ್ಸ್ಗೆ ನೀವು ನೋಟಿಸ್ ಕಳಿಸ್ಬೋದು ಅಂತಕ್ಕಂಥದ್ದು. ನೋಟಿಸ್ ಆಫ್ ದ ಬೋರ್ಡ್ ಮೀಟಿಂಗ್ ಅಂತಾರೆ. ಅಂದ್ರೆ ನಿರ್ದೇಶಕರ ಮಂಡಳಿಗೆ ನೋಟಿಸ್ ಕಳಿಸ್ಬೇಕಾಗ್ತದೆ. ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇತ್ತಂದ್ರೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಸೆಂಡ್ ದ ನೋಟಿಸ್ ಟು ಆಲ್ಮೋಸ್ಟ್ ಆಲ್ ದಿ ಡೈರೆಕ್ಟರ್ಸ್. ಎಲ್ಲ ಡೈರೆಕ್ಟರ್ಸ್ಗೆ ನೋಟಿಸ್ ಕಳಿಸ್ಬೇಕಾಗ್ತದೆ.
ಲೆಂತ್ ಆಫ್ ದಿ ನೋಟಿಸ್ ಇಸ್ ಡಿಸೈಡೆಡ್ ಬೈ ದಿ ಆ್ಯಕ್ಟ್ ಆ್ಯಂಡ್ ಮೆನ್ಷನ್ಡ್ ಇನ್ ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಲೆಂತ್ ಆಫ್ ದಿ ನೋಟಿಸನ್ನು ಟೈಮ್ ಎಷ್ಟು ದಿವಸ ಮೊದಲ ನೋಟಿಸ್ ಕಳಿಸ್ಬೇಕಂತಕ್ಕಂಥದ್ದು ಅದರಲ್ಲಿ ಆ್ಯಕ್ಟಲ್ಲಿ ಇರ್ತದೆ, ಕಾನೂನಲ್ಲಿ ಇರ್ತದೆ, ಇಲ್ಲಾಂದ್ರೆ ಆ ಲಿಖಿತ ಕಟ್ಟಳೆಯಲ್ಲಿ ನಮೂದಿಸಿರ್ತದೆ ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನಪಿಡಬೇಕಾಗಿರ್ತಕ್ಕಂಥದ್ದು. ದೆನ್ ಮೂರನೇ ಪಾಯಿಂಟಿಗೆ ಹೋದ್ರೆ ಕೋರಮ್ ಫಾರ್ ದಿ ಮೀಟಿಂಗ್. ಕೋರಮ್ ಅಂತಂದ್ರೆ ಕನಿಷ್ಠ ಸದಸ್ಯರ ಹಾಜರಾತಿ. ಅಂದ್ರೆ ನೀವು ಮೀಟಿಂಗ್ ಕಂಡಕ್ಟ್ ಮಾಡ್ಬೇಕಾದ್ರೆ ಕೆಲವರು ಕನಿಷ್ಠ ಸದಸ್ಯರು ಹಾಜರಾಗಿರ್ಬೇಕಾಗ್ತದೆ. ಅಷ್ಟಿದ್ರೆ ಮಾತ್ರ ನಾವು ಮೀಟಿಂಗ್ ಕಂಡಕ್ಟ್ ಮಾಡಲಿಕ್ಕೆ ಬರ್ತದೆ, ಮೀಟಿಂಗನ್ನು ಸಭೆ ನಡೆಸಲಿಕ್ಕೆ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ. ಅದಕ್ಕಾಗಿ ಎಷ್ಟು ಜನ ಸದಸ್ಯರು ಇರ್ಬೇಕಪ್ಪ ಅಂದ್ರೆ ಯೂಶಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರೊವೈಡ್ ಅಂತಂದ್ರೆ ಲಿಖಿತ ಕಟ್ಟಳೆಯಲ್ಲಿ ಮೆನ್ಷನ್ ಮಾಡಿರ್ತದೆ ಅಂತನ. ಇಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಸೈಲೆಂಟ್, ಅಂದ್ರೆ ಲಿಖಿತ ಕಟ್ಟಳೆಯಲ್ಲಿ ಏನೂ ಬರ್ದಿಲ್ಲಪ್ಪ, ಸೈಲೆಂಟ್ ಇತ್ತು ಅಂತಂದ್ರೆ ಅವಾಗೇನು ಮಾಡ್ಬೇಕಂದ್ರೆ ಯೂಶಲಿ ಫಾರ್ ಪಬ್ಲಿಕ್ ಕಂಪನಿ 5 ಮೆಂಬರ್ಸ್ ಅಂತಾನ, ಪ್ರೈವೇಟ್ ಕಂಪನಿ 2 ಮೆಂಬರ್ಸ್ ಅಟೆಂಡ್ ಆಗ್ಬೇಕಂತಾನ. ಅಂದ್ರೆ ಸಾರ್ವಜನಿಕ ಕಂಪನಿದ 5 ಜನ ಸದಸ್ಯರು ಕನಿಷ್ಠ ಹಾಜರಾಗಬೇಕಾಗ್ತದೆ, ಖಾಸಗಿ ಕಂಪನಿ ಇದ್ರೆ ಕನಿಷ್ಠ 2 ಜನ ಸದಸ್ಯರು ಹಾಜರಾಗಬೇಕಾಗ್ತದೆ ಮೀಟಿಂಗ್ ಕಂಡಕ್ಟ್ ಮಾಡ್ಲಿಕ್ಕೆ ಅಂತಕ್ಕಂಥ ಪಾಯಿಂಟು ನೆನ್ಪಿಡ್ಬೇಕಾಗ್ತದೆ. ಒಂದು ವೇಳೆ ವಿತಿನ್ ಟೈಮ್ ಅಂದ್ರೆ even after completion of the appointed time of conducting the meeting, after the half an hour ಅಂತಂದ್ರೆ ನೀವು ಮೀಟಿಂಗಿಗೆ ಎಷ್ಟು ನಿಗದಿ ಮಾಡಿರ್ತಿರಲ್ಲ ಟೈಮು, ಆ ಟೈಮು ಆದ ಅರ್ಧ ಗಂಟೆವರೆಗೂ ಯಾರೂ ಬರಲಿಲ್ಲಪ್ಪ ಅಂದ್ರೆ ಕೋರಮ್ ಬರಲಿಲ್ಲ ಅಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಅಪಾಯಿಂಟೆಡ್ ಟೈಮ್ ಈವನ್ after half an hour no member ಈಸ್ ಪ್ರೆಸೆಂಟ್ ಇನ್ ದಿ ಮೀಟಿಂಗ್ ಅಂತಂದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಮೀಟಿಂಗ್ ಸ್ಟ್ಯಾಂಡ್ಸ್ ಡಿಸಾಲ್ವ್ಡ್ ಅಂತಾನೆ. ಅಂದ್ರೆ ಅರ್ಧ ತಾಸು ಆದರೂ ಕೂಡ ಅಂದರೆ ಮೀಟಿಂಗಿಗೆ ಎಷ್ಟು ಟೈಮ್ ಇದು ಮಾಡಿರ್ತದೋ ಅದು ಮುಗಿದ ಅರ್ಧ ತಾಸು ಆದರೂ ಕೂಡ ಯಾವ ಮೆಂಬರು ಬಂದಿಲ್ಲ ಅಂತಂದ್ರೆ ಆ ಮೀಟಿಂಗು ಡಿಸಾಲ್ವ್ ಮಾಡ್ಬೋದು, ವಿಸರ್ಜನೆ ಮಾಡ್ಬೋದು ಅಂತಕ್ಕಂಥ ಪಾಯಿಂಟು. ಇಲ್ಲಾಂದರೆ ಪೋಸ್ಟ್ಪೋನ್ ಮಾಡ್ಬೋದು, ಅಡ್ಜಾರ್ನ್ ಮಾಡ್ಬೋದು. ಅಂದ್ರೆ ಪೋಸ್ಟ್ಪೋನ್ ಟು ದ ನೆಕ್ಸ್ಟ್ ವೀಕ್, ಸೇಮ್ ಡೇ, ಸೇಮ್ ಟೈಮ್, ಸೇಮ್ ಪ್ಲೇಸ್ ಅಂತ. ಅಂದ್ರೆ ಮುಂದಿನ ವಾರದ ಅದೇ ವಾರ, ಅದೇ ಟೈಮು ಮತ್ತು ಅದೇ ಪ್ಲೇಸ್ನಲ್ಲಿ ಕಂಡಕ್ಟ್ ಮಾಡ್ಬೋದು ಅಂತಕ್ಕಂಥ ಪಾಯಿಂಟು ಕೂಡ ಹೇಳ್ಬೋದು. ಈವನ್ ಇನ್ ದ ಅಡ್ಜಾರ್ನ್ ಮೀಟಿಂಗ್ ಆಲ್ಸೋ ಮೆಂಬರ್ಸ್ ಇಸ್ ನಾಟ್ ಪ್ರೆಸೆಂಟ್, ಕೋರಮ್ ಇಸ್ ನಾಟ್ ಪ್ರೆಸೆಂಟ್ ಅಂತಂದು ಅವಾಗ ದ ಮೆಂಬರ್ ಪ್ರೆಸೆಂಟ್ ಶಾಲ್ ಕಾನ್ಸ್ಟಿಟ್ಯೂಟ್ ದ ಕೋರಮ್ ಅಂತ. ಅಂದ್ರೆ ಎಷ್ಟು ಜನ ಮೆಂಬರ್ ಬಂದಿರ್ತಾರೆ, ಎಷ್ಟು ಜನ ಸದಸ್ಯರು ಅಂತ. ಅಂದ್ರೆ ಪೋಸ್ಟ್ಪೋನ್ ಆಗಿರ್ತಕ್ಕಂಥ ಮೀಟಿಂಗ್ನಲ್ಲಿ ಕೂಡ, ಮುಂದೂಡಿದಿರ್ತಕ್ಕಂಥ ಮೀಟಿಂಗ್ನಲ್ಲಿ ಕೂಡ ಕೋರಮ್ ಇಲ್ಲಪ್ಪ, ನಮಗೆ ಕನಿಷ್ಠ ಸದಸ್ಯರ ಹಾಜರಾತಿ ಇಲ್ಲ ಅಂತಂದ್ರೆ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನದಿಂದ ನಾವು ಮೀಟಿಂಗ್ ಕಂಡಕ್ಟ್ ಮಾಡ್ಬೋದು ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡ್ಬೇಕಾಗ್ತದೆ. ಮೀಟಿಂಗ್ ಅಂಡರ್ ದಿ ಆರ್ಡರ್ಸ್ ಆಫ್ ದಿ ಕಂಪ್ನಿ ಲಾ ಬೋರ್ಡ್ ಅಂತಾನೆ. ಕಂಪ್ನಿ ಲಾ ಬೋರ್ಡ್ನವರು ಏನಾದರೂ ಮೀಟಿಂಗ್ ಕಂಡಕ್ಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಕೋರಮ್ ಇರಬೇಕು ಅಂದ್ರೆ ಸಿಂಗಲ್ ಪರ್ಸನ್ ಆರ್ ಪ್ರಾಕ್ಸಿ ಅಂತಾನೆ. ಒಬ್ಬ ವ್ಯಕ್ತಿ ಮೀಟಿಂಗ್ ಅಥವಾ ಸಭೆಗೆ ಹಾಜರಾದ್ರೆ ಸಾಕು, ಅಥವಾ ಪ್ರಾಕ್ಸಿ ಅವನು ಅಟೆಂಡ್ ಆಗಲಿದ್ರೆ ಅವ್ನು ಪ್ರತಿನಿಧಿನ ಕಳಿಸ್ಬೋದು, ಪ್ರಾಕ್ಸಿನ ಕಳಿಸ್ಬೋದು. ಅಂದ್ರೆ ಅವ್ನ ಪರವಾಗಿ ಒಂದು ಪ್ರಾಕ್ಸಿ ಫಾರ್ಮ್ ಇರ್ತದೆ, ಆ ಪ್ರಾಕ್ಸಿ ಫಾರ್ಮ್ ತುಂಬ ಮೊದಲೇ ಕಂಪ್ನಿ ಕಳಿಸ್ಬೇಕಾಗ್ತದೆ. ಅವನು ಏನೈತೆಲ್ಲ ಯಾರು ಪ್ರಾಕ್ಸಿ ಫಾರ್ಮ್ ತುಂಬಿಸಿ ಅದರಲ್ಲಿ ಹೆಸರು ಮೆನ್ಷನ್ ಮಾಡಿರ್ತಾನೆ, ಇಂಥ ವ್ಯಕ್ತಿ ನಾನು ಬದಲಾಗಿ ಬರ್ತಾನಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಅಟೆಂಡ್ ಆದರೂ ಕೂಡ ಮೀಟಿಂಗು ಮಾಡ್ಬೋದು ಕಂಪ್ನಿ ಲಾ ಬೋರ್ಡ್ ಪ್ರಕಾರ ಅಂತಕ್ಕಂಥ ಪಾಯಿಂಟ್ ಹೇಳ್ಬೋದು. ನೆಕ್ಸ್ಟ್ ಕೋರಮ್ ಫಾರ್ ದಿ ಬೋರ್ಡ್ ಮೀಟಿಂಗ್. ಕೋರಮ್ ಫಾರ್ ದಿ ಬೋರ್ಡ್ ಮೀಟಿಂಗ್ ಅಂದ್ರೆ ನಿರ್ದೇಶಕರ ಮೀಟಿಂಗ್ ಅಂದ್ರೆ ನಿರ್ದೇಶಕರ ಸಭೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಂತಾರೆ. ಬೋರ್ಡ್ ಮೀಟಿಂಗ್ ಅಥವಾ ನಿರ್ದೇಶಕರ ಸಭೆ ಏನು ನಾವು ಕರಿತೀವಲ್ಲ ಅದಕ್ಕೆ ಕೋರಮ್ ಎಷ್ಟು ಇರ್ಬೇಕಪ್ಪ ಅಂದ್ರೆ ಯೂಶುವಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಂದ್ರೆ ಲಿಖಿತ ಕಟ್ಟಳೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಒಂದು ವೇಳೆ ಅದು ಸೈಲೆಂಟ್ ಇತ್ತಪ್ಪ, ಇವ್ದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಸೈಲೆಂಟ್, ಅದರಲ್ಲಿ ಏನು ಹೇಳಲ್ಲಪ್ಪ, ಲಿಖಿತ ಕಟ್ಟಳೆಯಲ್ಲಿ ಮೆನ್ಷನ್ ಮಾಡಿಲ್ಲ, ನಮೂದಿಸಿಲ್ಲ ಅಂತಂದ್ರೆ 1/3 ಆಫ್ ದಿ ಟೋಟಲ್ ಡೈರೆಕ್ಟರ್ಸ್ ಅಂದ್ರೆ 1/3 ಆಫ್ ದಿ ಟೋಟಲ್ ಡೈರೆಕ್ಟರ್ಸ್ ಅಂದ್ರೆ ಒಟ್ಟು ಜನ 9 ಜನ ಇದ್ರೆ ಅಂತ 1/3 ಅಂದ್ರೆ 3 ಜನ ಡೈರೆಕ್ಟರ್ ಅಟೆಂಡ್ ಆದ್ರೆ ಸಾಕಾಗ್ತದೆ. ಆರ್ ಅಟ್ಲೀಸ್ಟ್ 2 ಡಿಸ್ಇಂಟ್ರೆಸ್ಟೆಡ್ ಡೈರೆಕ್ಟರ್ಸ್ ಅಂತಾನೆ. 1/3 ಆಫ್ ದಿ ಡೈರೆಕ್ಟರ್ಸ್ ಆರ್ ಅಟ್ಲೀಸ್ಟ್ 2 ಡಿಸ್ಇಂಟ್ರೆಸ್ಟೆಡ್ ಡೈರೆಕ್ಟರ್ಸ್ ಅಂದ್ರೆ 2 ಜನ ಡಿಸ್ಇಂಟ್ರೆಸ್ಟೆಡ್ ಅಂದ್ರೆ ಯಾರಪ್ಪ ಅಂದ್ರೆ ಒಂದು ಯಾವುದೇ ವಿಷಯದ ಬಗ್ಗೆ ಅಥವಾ ಒಂದು ಪ್ರಪೋಸಲ್ ಬಗ್ಗೆ ಕೆಲವು ಮಂದಿ ಫೇವರ್ ಇರ್ತಾರೆ, ಕೆಲವು ಮಂದಿ ಅಗೇನೆಸ್ಟ್ ಇರ್ತಾರೆ. ಅಂದ್ರೆ ಅಗೇನೆಸ್ಟ್ ಇರ್ತಕ್ಕಂಥ ಜನ ವಿಷಯದ ಬಗ್ಗೆ ಅಥವಾ ಪ್ರಪೋಸಲ್ ಬಗ್ಗೆ ಅಗೇನೆಸ್ಟ್ ಇರ್ತಕ್ಕಂಥವ್ರು, ವಸ್ತು ವಿಷಯದ ಬಗ್ಗೆ ಅಗೇನೆಸ್ಟ್ ಇರ್ತಕ್ಕಂಥ 2 ಜನ ಅಂದ್ರೆ ವಿರುದ್ಧ ಇರ್ತಕ್ಕಂಥ 2 ಜನ, ಅಭಿಪ್ರಾಯದ ವಿರುದ್ಧ ಇರ್ತಕ್ಕಂಥ 2 ಜನ ಅಟೆಂಡ್ ಆದರೂ ಕೂಡ ಅದನ್ನು ಕೋರಮ್ ಅಂತೇಳಿ ನಾವು ಡೈರೆಕ್ಟರ್ಸ್ ಮೀಟಿಂಗ್ಗೆ ಕನ್ಸಿಡರ್ ಮಾಡ್ತೀವಿ. ದೆನ್ ಯು ಕಮ್ ಟು ದಿ 4th ಪಾಯಿಂಟ್, ಚೇರ್ಮನ್ ಆಫ್ ದಿ ಮೀಟಿಂಗ್. ಅಂದ್ರೆ ಮೀಟಿಂಗ್ನ ಚೇರ್ಮನ್ ಯಾರು ಇರ್ತಾರಪ್ಪ ಅಂದ್ರೆ ಯೂಶುವಲಿ MD ಇರ್ತಾನೆ. MD ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಅಂತ ಕರಿತಾರೆ, ಅವನು ಚೇರ್ಮನ್ ಆಗಿರ್ತಾನೆ. ಒಂದು ವೇಳೆ ಆ ಚೇರ್ಮನ್ ಅಪಾಯಿಂಟೆಡ್ ಟೈಮ್ ಆದ 15 ಮಿನಿಟ್ಸ್ ಒಳಗಡೆ ಬಂದಿಲ್ಲ ಅಂದ್ರೆ ಇವನ್ ಆಫ್ಟರ್ ಕಂಪ್ಲೀಷನ್
ಫಿಕ್ಸ್ಡ್ ಪೀರಿಯಡ್ ಅಪಾಯಿಂಟೆಡ್ ಟೈಮ್ ಆದ 15 ನಿಮಿಷವರೆಗೆ ವೆಯ್ಟ್ ಮಾಡ್ತಾರೆ. ಯೂಶ್ವಲಿ 10 ಗಂಟೆ ತನಕ ಮೀಟಿಂಗ್ ಟೈಮು. 10 ಗಂಟೆ ಅಂತಂದ್ರೆ 10-15ರವರೆಗೆ ವೆಯ್ಟ್ ಮಾಡ್ತಾರೆ. 10-15ರವರೆಗೂ ಎಮ್ ಡಿ ಬಂದಿಲ್ಲಪ್ಪ ಅಂತಂದ್ರೆ ಏನು ಮಾಡ್ತಾರೆ, ಯಾರಾದರೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರಾದರೂ ಒಬ್ಬರಲ್ಲಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಚೇರ್ಮನ್ ಅಂತ ಮಾಡ್ಬೋದು. ಒಂದು ವೇಳೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಬಂದಿಲ್ಲ, 15 ನಿಮಿಷ ಮುಗೀತು, ನಿಮ್ಮ ಅಪಾಯಿಂಟೆಡ್ ಟೈಮ್ ಮುಗಿದ 15 ನಿಮಿಷ ಮುಗಿದ್ರೂ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಂದಿಲ್ಲ, ಎಮ್ ಡಿ ಬಂದಿಲ್ಲ ಅಂದ್ರೆ ಮೆಂಬರ್ಸ್ ಪ್ರೆಸೆಂಟ್ ಎನಿ ಒನ್ ಆಫ್ ದಿ ಮೆಂಬರ್ ಕ್ಯಾನ್ ಬಿ ಎಲೆಕ್ಟೆಡ್ ಆಸ್ ಎ ಚೇರ್ಮನ್ ಅಂತ. ಅಂದರೆ ಯಾವುದೇ ಒಬ್ಬ ಮೆಂಬರ್ ಅಥವಾ ಸದಸ್ಯನ ನಾವು ಚೇರ್ಮನ್ ಅಂತ, ಮೀಟಿಂಗ್ ಚೇರ್ಮನ್ ಅಂತೇಳಿ ನಾವು ಕನ್ಸಿಡರ್ ಮಾಡಿ ಅವನ್ನ ಮೆಂಬರ್ ಸದಸ್ಯರನ್ನ ನಾವು ಚೇರ್ಮನ್ ಅಂತೇಳಿ ಚೇರ್ಮನ್ ಅಂತ ಮಾಡಬಹುದು. ಯಾವುದೇ ಸದಸ್ಯರನ್ನ ಚೇರ್ಮನ್ ಅಂದರೆ ಅಧ್ಯಕ್ಷ ಸ್ಥಾನದಲ್ಲಿ ಕುಳ್ಳಿರಿಸಿ ನಾವು ಸಭೆಯನ್ನು ಕಂಡಕ್ಟ್ ಮಾಡ್ಬೋದು ಅಂತಕ್ಕಂಥ ಪಾಯಿಂಟು ಕೂಡ ನೆನ್ಪಿಡ್ಬೇಕಾಗ್ತದೆ. ಈ ಚೇರ್ಮನನ್ನು ಹೆಂಗೆ ಎಲೆಕ್ಟ್ ಮಾಡ್ತಾರಪ್ಪ ಅಂದ್ರೆ ಬೈ ಶೋ ಆಫ್ ಹ್ಯಾಂಡ್ಸ್ ಅಂತಾನೆ. ಅಂದರೆ ಚೇರ್ಮನ್ನನ್ನು ನಾವು ಮಾಡಬೇಕಾದ್ರೆ ಕೈ ಎತ್ತೋದ್ರ ಮುಖಾಂತರ ಆದಾಗ ಮಾಡ್ಬೋದು, ಅಥವಾ ಪೋಲ್ ಅಂತ ಹೇಳ್ತಾನೆ. ಪೋಲ್ ಅಂತಂದ್ರೆ ಮತದಾನ ಹಾಕೋದ್ರ ಮುಖಾಂತರ ಎಲೆಕ್ಷನ್ ಆದಂಗೆ ಅದು. ಅಂದ್ರೆ ಪೋಲ್ ಅಂತಂದ್ರೆ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ಪೋಲಿಗೆ ಮತ್ತು ಬ್ಯಾಲೆಟ್ಗೆ ಏನು ವ್ಯತ್ಯಾಸ ಐತೆ ಅಂತೇಳಿ. ಇಲ್ಲಿ ಮತದಾನದ ಮುಖಾಂತರ ಕೂಡ ನಾವು ಏನು ಮಾಡ್ಬೋದು, ಚೇರ್ಮನ್ ಎಲೆಕ್ಟ್ ಮಾಡ್ಬೋದು ಅಂತಕ್ಕಂಥ ಪಾಯಿಂಟು ನೆನ್ಪಿಡ್ಬೇಕಾಗ್ತದೆ. ನೆಕ್ಸ್ಟ್ ಕಮ್ ಟು ದಿ 5th ಪಾಯಿಂಟ್, ಅಜೆಂಡಾ ಆಫ್ ದಿ ಮೀಟಿಂಗ್ ಅಂತ. ಅಜೆಂಡಾ ಅಂತಂದ್ರೆ ಏನಪ್ಪ ಅಂದ್ರೆ ವಿಷಯ ಸೂಚಿ ಅಂತ ಕರಿತೀವಿ ನಾವು. ವಿಷಯ ಸೂಚಿ ಅಂದ್ರೆ ವಾಟ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಡಿಸ್ಕಸ್ಡ್ ಇನ್ ದ ಮೀಟಿಂಗ್ ಈಸ್ ನೋಟೆಡ್ ಡೌನ್, ದಟ್ ಈಸ್ ಕಾಲ್ಡ್ ಆಸ್ ಅಜೆಂಡಾ ಅಂತಂದ್ರೆ ಏನೇನು ಮಹತ್ವದ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ಮೀಟಿಂಗ್ನಲ್ಲಿ, ಅವನ್ನೆಲ್ಲ ಒಂದು ಕಡೆ ಬರೆದಿರ್ತತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಜೆಂಡಾ ಅಂತ ಕರಿತೀವಿ, ಅಂದ್ರೆ ವಿಷಯ ಸೂಚಿ ಅಂತ ಕರಿತೀವಿ. ಇದ್ರ ಪ್ರಕಾರ ನಾವು ಇಲ್ಲಿ 1 by 1 ಅಜೆಂಡಾ ಪ್ರಕಾರ 1 by 1 ನಾವು ಮೀಟಿಂಗ್ನಲ್ಲಿ ಏನು ಮಾಡಬೇಕಾಗ್ತದೆ, ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡ್ಬೇಕಾಗ್ತದೆ. ಯೂಶ್ವಲಿ ಅಜೆಂಡಾ ಈಸ್ ಪ್ರಿಪೇರ್ಡ್ ಬೈ ದ ಸೆಕ್ರೆಟರಿ ಇನ್ ಕನ್ಸಲ್ಟೇಷನ್ ವಿತ್ ದ ಚೇರ್ಮನ್ ಅಂತಾನೆ. ಚೇರ್ಮನ್ನ ಸಲಹೆ ತಗೊಂಡು ಇಲ್ಲಿ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಏನು ಮಾಡ್ತಾನೆ, ಅಜೆಂಡಾನ ಪ್ರಿಪೇರ್ ಮಾಡ್ತಾನೆ. ರೂಟೀನ್ ಮ್ಯಾಟರ್ಸ್ ಪ್ಲೇಸ್ ಫಸ್ಟ್ ಅಂತಾನೆ. ಅಂದ್ರೆ ದೈನಂದಿನ ವಿಷಯಗಳನ್ನು ಫಸ್ಟಿಗೆ ಡಿಸ್ಕಸ್ ಮಾಡ್ತಾರೆ. ಸ್ಪೆಷಲ್ ಬಿಸ್ನೆಸ್ ಮ್ಯಾಟರ್ಸ್ ಏನಿದ್ರೆ ವಿಶೇಷವಾಗಿರ್ತಕ್ಕಂಥ ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನಂತರ ಚರ್ಚೆ ಮಾಡ್ತಾರೆ ಅಂತಕ್ಕಂಥ ಪಾಯಿಂಟು ನೆನ್ಪಿಡ್ಬೇಕಾಗ್ತದೆ. ದೆನ್ ಅಜೆಂಡಾ ಶುಡ್ ಬಿ ಸೀರಿಯಲಿ ನಂಬರ್ಡ್ ಅಂತ, ಅದಕ್ಕೆ ನಂಬರ್ ಕೊಡ್ಬೇಕು, ಕಾನ್ಸಿಕ್ಯೂಟಿವ್ ನಂಬರ್ ಕೊಡ್ಬೇಕು ಅಜೆಂಡಕ್ಕೆ. ಆಮೇಲೆ ಟೈಪ್ಸ್ ಆಫ್ ಅಜೆಂಡಾ, ಬ್ರೀಫ್ ಮೆನ್ಷನ್ ಆಫ್ ದ ಐಟಮ್ಸ್ ಆಫ್ ಬಿಸ್ನೆಸ್ ಅಂತಾನ. ಅಂದ್ರೆ ಬ್ರೀಫ್ ಅಂದ್ರೆ ಬರೀ ಪಾಯಿಂಟ್ ವೈಸ್ ಬರ್ತಕ್ಕಂಥದ್ದು, ಬರೀ ನೋ ಎಕ್ಸ್ಪ್ಲೇಷನ್, ಬರೀ ಪಾಯಿಂಟ್ಗಳು ಬರ್ತೀವಿ. ಆಮೇಲೆ ಮೋರ್ ಡೀಟೇಲ್ಸ್ ಅಬೌಟ್ ದಿ ಈಚ್ ಐಟಮ್ಸ್ ಅಂತಾನೆ. ಅಂದ್ರೆ ಇದರಲ್ಲಿ ಡೀಟೇಲ್ಸ್ ಆಗಿ ಬರ್ದಿರ್ತಾರೆ. ಅಂದರೆ 2 ಥರ ಬರ್ಬೋದು, ಬರೀ ಪಾಯಿಂಟ್ ವೈಸ್ ಇರ್ಬೋದು, ಸಮ್ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ಇರ್ಬೋದು. 2 ಥರ ಅಜೆಂಡಾ ಪ್ರಿಪೇರ್ ಮಾಡೋದು. ಬರೀ ಇಂಪಾರ್ಟೆಂಟ್ ಪಾಯಿಂಟ್ ಏನಾಯ್ತು ಐಟಮ್ಸ್ ಅಷ್ಟೇ ಬರಿಬೋದು, ಅದಕ್ಕೆ ಸಂಬಂಧಪಟ್ಟಕ್ಕೆ ಸ್ವಲ್ಪ ಎಕ್ಸ್ಪ್ಲೇಷನ್ ವಿವರಣೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಕೂಡ ನಾವು ಅಜೆಂಡಾ ಪ್ರಿಪೇರ್ ಮಾಡ್ಬೋದು. 2 ನಮೂನೆಯ ಅಜೆಂಡಾನ ಅಥವಾ 2 ನಮೂನೆ ವಿಶೇಷ ಸೂಚನೆ ನಾವು ಪ್ರಿಪೇರ್ ಮಾಡ್ಬೋದು ಅಂತಕ್ಕಂಥ ಪಾಯಿಂಟು ನೆನ್ಪಿಡ್ಬೇಕಾಗ್ತದೆ. ದೆನ್ ಯು ಕಮ್ ಟು ದಿ 6th ಪಾಯಿಂಟ್, ಮೋಷನ್ಸ್ ಅಂಡ್ ರೆಸೊಲ್ಯೂಷನ್ಸ್ ಅಂತಾನೆ. ಸಭೆಯ ಸೂಚನೆ ಮತ್ತು ಠರಾವುಗಳು. ಮೋಷನ್ಸ್ ಅಂದ್ರೆ ಸೂಚನೆ ಅಂತ ಬರ್ತೈತೆ, ರೆಸೊಲ್ಯೂಷನ್ಸ್ ಅಂದ್ರೆ ಠರಾವು ಅಂತೀವಿ. ಏನಪ್ಪ ಮೋಷನ್ ಅಂತಂದ್ರೆ ಯೂಶ್ವಲಿ ಪ್ರಪೋಸಲ್ ಅಂತ. ಮೋಷನ್ ಈಸ್ ನಥಿಂಗ್ ಬಟ್ ಎ ಪ್ರಪೋಸಲ್ ಪುಟ್ ಬಿಫೋರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಾರ್ ಟೇಕಿಂಗ್ ಡಿಸಿಷನ್ ಅಂತ. ಅಂದ್ರೆ ಒಂದು ಪ್ರಸ್ತಾವನೆ ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ ನಿರ್ದೇಶಕ ಮಂಡಳಿ ಮುಂದೆ ಒಂದು ಪ್ರಸ್ತಾವನೆ ಸಲ್ಲಿಸ್ತೀವಿ. ಆ ಪ್ರಸ್ತಾವನೆಗೆ ನಾವೇನಂತ ಕರಿತೀವಿ ಅಂದ್ರೆ ಮೋಷನ್. ಡಿಸಿಷನ್ ತಗೊಳ್ಳಿಕ್ಕೆ ನಿರ್ದೇಶಕ ಮಂಡಳಿಗಳು ನಿರ್ಧಾರ ತಗೊಳ್ಳಿಕ್ಕೆ, ನಿರ್ಣಯ ತಗೊಳ್ಳಿಕ್ಕೆ ನಾವೇನು ಒಂದು ಪ್ರಸ್ತಾವ ಸಲ್ಲಿಸ್ತೀವಲ್ಲ, ಅದಕ್ಕೆ ನಾವು ಮೋಷನ್ ಅಂತ ಕರಿತೀವಿ. ರೆಸೊಲ್ಯೂಷನ್ ಅಂತಂದ್ರೆ ಫಾರ್ಮಲ್ ಡಿಸಿಷನ್ ಮೇಡ್ ಬೈ ದಿ ಆರ್ ಸೆಟಲ್ಡ್ ಬೈ ದಿ ಪರ್ಸನ್ಸ್ ಪ್ರೆಸೆಂಟ್ ಇನ್ ದ ಮೀಟಿಂಗ್ ಹೂ ಆರ್ ಎಂಟೈಟಲ್ಡ್ ಟು ವೋಟ್ ಅಂತಾನೆ. ಅಂದರೆ ಇದು ಡಿಸಿಷನ್, ಈ ಪ್ರಸ್ತಾವ ತಗೊಂಡಿರ್ತಾರಲ್ಲ ಅದಕ್ಕೆ ನಿರ್ಣಯ ತಗೊಂತಾರಲ್ಲ ಎಲ್ಲ ಮೆಂಬರ್ಸ್ ಸೇರಿ. ಅಲ್ಲಿ ಮೀಟಿಂಗ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಯಾರು ಓಟ್ ಹಾಕೋರು ಏನಿದಾರಲ್ಲ, ಎಲ್ಲ ಓಟ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಕ್ಕಂಥ ಎಲ್ಲರೂ ಸೇರಿ ಏನು ನಿರ್ಣಯ ತಗೊಂತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಠರಾವು ಅಥವಾ ರೆಸೊಲ್ಯೂಷನ್ಸ್ ಅಂತ ಕರಿತೀವಿ ಅಂತಕ್ಕಂಥ ಪಾಯಿಂಟ್ ಕೂಡ ನೆನ್ಪಿಡಬೇಕಾಗ್ತದೆ. ಟೈಪ್ಸ್ ಆಫ್ ರೆಸೊಲ್ಯೂಷನ್ಸ್ ಅಂದ್ರೆ ಈ ಠರಾವ್ನಲ್ಲಿ 2 ನಮೂನೆ ಐತೆ. ಒಂದು ಆರ್ಡಿನರಿ ರೆಸೊಲ್ಯೂಷನ್ ಅಂತ ಸಾಮಾನ್ಯ ಠರಾವು, ಇನ್ನೊಂದು ಸ್ಪೆಷಲ್ ರೆಸೊಲ್ಯೂಷನ್ ಅಂದ್ರೆ ವಿಶೇಷ ಠರಾವು. ಆರ್ಡಿನರಿ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರ, ಸಾಮಾನ್ಯ ಬಿಸ್ನೆಸ್ ಬಗ್ಗೆ ಅಂದ್ರೆ ಉದಾಹರಣೆಗೆ ಅಪ್ರೂವಲ್ ಆಫ್ ಅಕೌಂಟ್ಸ್ನ ಅಪ್ರೂವ್ ಮಾಡ್ತಕ್ಕಂಥದ್ದು, ಡಿವಿಡೆಂಡ್ ಡಿಕ್ಲರೇಷನ್ ಡಿವಿಡೆಂಡ್ ಕೊಡೋದ್ರ ಬಗ್ಗೆ, ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ ನೇಮಕ ಮಾಡ್ತಕ್ಕಂಥದ್ದು, ನಿರ್ದೇಶಕರ ನೇಮಕ ಮಾಡ್ತಕ್ಕಂಥದ್ದು, ಫಿಕ್ಸ್ ರೆಮ್ಯುನರೇಷನ್ ಅಂತ ಸಂಭಾವನೆ ನಿಗದಿ ಮಾಡ್ತಕ್ಕಂಥದ್ದು, ಇಂಥವೆಲ್ಲ ಆರ್ಡಿನರಿ ಬಿಸ್ನೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ರೆ ಅದಕ್ಕೆ ಆರ್ಡಿನರಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ ಸಾಕಾಗ್ತದೆ. ಸ್ಪೆಷಲ್ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ
ಅದಕ್ಕೆ ಸ್ಪೆಷಲ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಸ್ಪೆಷಲ್ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡೋದಂದ್ರೆ ಎಕ್ಸಾಂಪಲ್ ಚೇಂಜ್ ಇನ್ ದ ನೇಮ್ ಆಫ್ ದಿ ಕಂಪನಿ ಹೆಸರು ಚೇಂಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಕಂಪನಿ ರಿಜಿಸ್ಟರ್ಡ್ ಅಡ್ರೆಸ್ ಚೇಂಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಕಂಪ್ನಿ ಆಬ್ಜೆಕ್ಟ್ಸ್ ಕ್ಲಾಸ್ ಚೇಂಜ್ ಮಾಡ್ತಕ್ಕಂಥ ಇರ್ಬೋದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಲ್ಟ್ರೇಷನ್ ಮಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಸ್ಪೆಷಲ್ ಬಿಸ್ನೆಸ್. ಇವೆಲ್ಲ ಸ್ಪೆಷಲ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ಣಯಗಳನ್ನು ನಾವು ಸ್ಪೆಷಲ್ ರೆಸೊಲ್ಯೂಷನ್ ಮುಖಾಂತರ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಸೆಕ್ಷನ್ 189(2) ಅಂತ ಅಂದರೆ ಪರಿಚಯದ 189(2) ಏನೈತಲ್ಲ, ಇದರ ಪ್ರಕಾರ ಸ್ಪೆಷಲ್ ರೆಸೊಲ್ಯೂಷನ್ ಸ್ಪೆಷಲ್ ಬಿಸ್ನೆಸ್ ಸಂಬಂಧಪಟ್ಟಿರ್ತಕ್ಕಂಥವು ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡ್ಬೇಕಂತಕ್ಕಂಥ ಪಾಯಿಂಟ್ ಕೂಡ ನೆನಪಿಡಬೇಕಾಗ್ತದೆ. ಆಮೇಲೆ ರೆಸೊಲ್ಯೂಷನ್ ರಿಕ್ವೈರಿಂಗ್ ಸ್ಪೆಷಲ್ ನೋಟಿಸ್ ಅಂತಾನೆ. ಅಂದ್ರೆ ಈ ಸ್ಪೆಷಲ್ ನೋಟಿಸ್ ಮುಖಾಂತರ ಏನು ಮಾಡ್ತೀವಿ ನಾವು, ಸ್ಪೆಷಲ್ ನೋಟಿಸ್ ಮುಖಾಂತರ ಮೀಟಿಂಗ್ ಕಂಡಕ್ಟ್ ಮಾಡಿ ಅದರಿಂದ ಏನಾದರೂ ಟರಾವು ಪಾಸ್ ಮಾಡಿದರೆ ಅದಕ್ಕೆ ರೆಸೊಲ್ಯೂಷನ್ ರಿಕ್ವೈರಿಂಗ್ ಸ್ಪೆಷಲ್ ನೋಟಿಸ್ ಅಂತ ಕರಿತೀವಿ ನಾವು. ಅಂದ್ರೆ ಮೆಂಬರ್ ಆಗಿರ್ತಕ್ಕಂಥನು, ಸದಸ್ಯನಾಗಿರ್ತಕ್ಕಂಥ 14 ದಿವಸ ಮೊದಲೇ ಕಂಪ್ನಿ ನೋಟಿಸ್ ಕಳಿಸಿರ್ತಾನೆ, ಇಂತಿಂಥ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಕೆ ಮೀಟಿಂಗ್ ಅಂತಂದ್ರೆ ಆ ಒಂದು ರಿಕ್ವೆಸ್ಟ್ ಪ್ರಕಾರ ಇವರು ಕಂಪ್ನಿಯವ್ರ ಮೀಟಿಂಗ್ ಕರೆದವರು ಮತ್ತು ಇವರು ಒಂದು 7 ದಿವಸ ಮೊದಲೇ ಎಲ್ಲ ಮೆಂಬರ್ಸ್ಗೆ ನೋಟಿಸ್ ಕಳಿಸ್ತಾರೆ. ಆಮೇಲೆ ವಿಷಯ ಚರ್ಚೆ ಮಾಡಿ ಅದ್ರ ಪ್ರಕಾರ ನಾವು ಏನೈತಲ್ಲ ಚರ್ಚೆ ಮಾಡಿ ನಿರ್ಣಯ ತಗೊಂಡು ಅದಕ್ಕೆ ಅಂತ ರೆಸೊಲ್ಯೂಷನ್ ಪಾಸ್ ಮಾಡ್ತೀವಿ, ಟರಾವ್ ಪಾಸ್ ಮಾಡ್ತೀವಿ. ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ರೆಸೊಲ್ಯೂಷನ್ಸ್ ರಿಕ್ವೈರಿಂಗ್ ಸ್ಪೆಷಲ್ ನೋಟಿಸ್ ಅಂತ ಕರಿತೀವಿ. ಈ ಕಂಪ್ನಿ ಇದೈತಲ್ಲ ಯಾವ ಉದಾಹರಣೆಗೆ ಇಂಥವು ಯಾವಪ್ಪ ಅಂದರೆ ಎಕ್ಸಾಂಪಲ್ ಕೊಡ್ಬೋದು ನಾವು. ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ ಇರ್ಬೋದು, ರಿಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ ಇರ್ಬೋದು, ರಿಮೂವಲ್ ಆಫ್ ಡೈರೆಕ್ಟರು, ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರು, ಹೌದಲ್ಲ. ಇವೆಲ್ಲ ಏನಿದಾವಲ್ಲ ಆರ್ಡಿನರಿ ಮ್ಯಾಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ಇದಕ್ಕೆ ಆರ್ಡಿನರಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ ಸಾಕಾಗ್ತದೆ. ಯಾಕಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ನ ಅಪಾಯಿಂಟ್ ಮಾಡ್ಬೋದು, ಅಂದ್ರೆ ಲೆಕ್ಕ ಪರಿಶೋಧಕನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು, ಪುನರ್ ನೇಮಕ ಮಾಡ್ತಕ್ಕಂಥ ಲೆಕ್ಕ ಪರಿಶೋಧಕರು ಪುನರ್ ನೇಮಕ ಮಾಡ್ತಕ್ಕಂಥದ್ದು, ಡೈರೆಕ್ಟರ್ನ ತೆಗೆದಾಕ್ತಕ್ಕಂಥದ್ದು, ರಿಮೂವಲ್ ಅಂತ ತೆಗೆದಾಕ್ತಕ್ಕಂಥದ್ದು, ಆಮೇಲೆ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ ನೇಮಕ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಏನಿದಾವಲ್ಲ ಇವೆಲ್ಲ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಮೆಂಬರ್ಸು ಏನು ಮಾಡೋದು, ಕಂಪನಿ ನೋಟಿಸ್ ಕಳಿಸೋದು. ಇವಕ್ಕೆ ಆರ್ಡಿನರಿ ರೆಸೊಲ್ಯೂಷನ್ ಸಾಕಾಗ್ತದೆ. 4 ಪಾಯಿಂಟಿಗೆ ಆರ್ಡಿನರಿ ರೆಸೊಲ್ಯೂಷನ್ ಅಂದ್ರೆ ಸಾಮಾನ್ಯ ಟರಾವ್ ಪಾಸ್ ಮಾಡಿದ್ರೆ ಸಾಕಾಗ್ತದೆ. ಈ 5th ಪಾಯಿಂಟ್ ಬರ್ತೈತೆ, ಅಲ್ಲಿ ಏನೈತಲ್ಲ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ದ ಏಜ್ ಆಫ್ 65 ಇಯರ್ಸ್ ಅಂತ. ಅಂದ್ರೆ 65 ವರ್ಷ ಮೀರಿರ್ತಕ್ಕಂಥ ವ್ಯಕ್ತಿನ ನಾವು ಏನು ಮಾಡ್ಬೋದು, ಡೈರೆಕ್ಟರ್ ಆಗಿ ಮಾಡ್ಬೇಕಾದ್ರೆ ಅದಕ್ಕೆ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಬೇಕಾಗ್ತದೆ, ಅಂದರೆ ವಿಶೇಷ ಟರಾವನ್ನು ಪಾಸ್ ಮಾಡಬೇಕಾಗ್ತದೆ. ಇಷ್ಟು ನೀವು ರೆಸೊಲ್ಯೂಷನ್ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗ್ತದೆ, ಮೋಷನ್ಸ್ ಅಂಡ್ ರೆಸೊಲ್ಯೂಷನ್ನು. ದೆನ್ ನೆಕ್ಸ್ಟ್ 7ನೇ ಪಾಯಿಂಟ್ ಬರ್ತದೆ, ಸೆನ್ಸ್ ಆಫ್ ದಿ ಮೀಟಿಂಗ್ ಅಂದ್ರೆ ಸಭೆಯ ಅಭಿಪ್ರಾಯ ಸಂಗ್ರಹಣೆ ಅಂತೀವಿ. ಇದಕ್ಕೆ ಮೆಥಡ್ಸ್ ಆಫ್ ವೋಟಿಂಗ್ ಅಂತಲೂ ಹೇಳ್ತೀವಿ, ಮತದಾನದ ವಿಧಗಳು ಅಂತ ಹೇಳ್ತೀವಿ. ಅಂದ್ರೆ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕಾದ್ರೆ ಯೂಸ್ವಲಿ ಏನು ಮಾಡ್ತೀವಿ ನಾವು, ಮತದಾನದ ಮುಖಾಂತರನೇ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ. ಅಂದರೆ ಯಾರು ಅಂದ್ರೆ ಕೈ ಎತ್ತೋದ್ರ ಮುಖಾಂತರ ಇರ್ಬೋದು, ಬೇರೆ ಬೇರೆ ನಮೂನೆ ಇದಾವೆ. ಮೆಥಡ್ಸ್ ಆಫ್ ವೋಟಿಂಗ್ನಲ್ಲಿ ಬೇರೆ ಬೇರೆ ನಮೂನೆ ಇದಾವೆ. ಸೆನ್ಸ್ ಆಫ್ ದ ಮೀಟಿಂಗ್ ಅಂದರೆ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಮತದಾನ ಮಾಡ್ತೀವಿ. ಈ ಮತದಾನದಲ್ಲಿ ಹಲವಾರು ವಿಧಗಳು. ಬೈ ಅಕ್ಲಮೇಷನ್ ಆಫ್ ವಾಯ್ಸ್ ಅಂತೀವಿ. ಬೈ ಅಕ್ಲಮೇಷನ್ ಆರ್ ವಾಯ್ಸ್ ಅಂದರೆ ಜಯಘೋಷಣೆ, ಅಂದರೆ ಜೋರಾಗಿ ಸಭೆಯ ಪರವಾಗಿ ಜಯಕಾರ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ವಿರೋಧವಾಗಿ ಜಯಕಾರ ಆಗ್ತಕ್ಕಂಥದ್ದಾಗಿರ್ಬೋದು. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅದು ಒಂದು ಮೆಥಡ್ ಆಫ್ ವೋಟಿಂಗ್. ಅಂದ್ರೆ ಅಭಿಪ್ರಾಯ ಸಂಗ್ರಹಣೆಗೆ ಜೋರಾಗಿ ಪರವಾಗಿ ಅಂದ್ರೆ ಯಾವುದೇ ಪ್ರಪೋಸಲ್ ಪರವಾಗಿ ಜನ ಕೂಗ್ತಕ್ಕಂಥವ್ರು ಇರ್ಬೋದು ಅಥವಾ ಅಗೇನೆಸ್ಟ್ ಕೂಗ್ತಕ್ಕಂಥ ಇರ್ಬೋದು. ಅದ್ರ ಪರವಾಗಿ ಕೂಗ್ತಕ್ಕಂಥ ಘೋಷಣೆ ಸೌಂಡ್ ಜಾಸ್ತಿ ಬರ್ತೈತೆ ಅಥವಾ ವಿರೋಧವಾಗಿ ಕೂಗ್ತಕ್ಕಂಥ ಸೌಂಡ್ ಜಾಸ್ತಿ ಬರ್ತೈತೆ ನೋಡಿ, ಆ ಸೌಂಡ್ ಮೇಲೆ ನಾವೇನು ಮಾಡ್ಬೋದು, ಅದನ್ನೇ ಮೆಥಡ್ ಆಫ್ ವೋಟಿಂಗ್ ಅಂತ. ಅದನ್ನ ಸೌಂಡ್ ಕನ್ಸಿಡರ್ ಮಾಡಿ ನಾವು ಅದನ್ನು ರೆಸೊಲ್ಯೂಷನ್ ಮಾಡ್ತಕ್ಕಂಥದ್ದು. ಅದನ್ನೇ ಅಭಿಪ್ರಾಯ ಸಂಗ್ರಹಣೆ ಅಂದ್ಕೊಂಡು ನಾವು ರೆಸೊಲ್ಯೂಷನ್ ಮಾಡಿ ನಿರ್ಣಯ ತಗೋಬೋದು. ಆಮೇಲೆ ಬೈ ಡಿವಿಷನ್ ಅಂತ ಅಂದರೆ ವಿಭಾಗ ಮಾಡ್ತಕ್ಕಂಥದ್ದು. ಅಂದ್ರೆ ಪ್ರಪೋಸಲ್ ಪರವಾಗಿರ್ತಕ್ಕಂಥವ್ರು ಒಂದು ಕಡೆ ಕುಂದರ್ಸೋದು ಪ್ರಸ್ತಾವನೆ ಪರವಾಗಿ, ಅಥವಾ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ಒಂದು ಕಡೆ ಕೂರಿಸಿ ತಲೆ ಹೆಡ್ಗಳು ಎಣಿಸಿ ಕೌಂಟ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ ಆಫ್ ವೋಟಿಂಗ್. ಅದು ಕೂಡ ಒನ್ ಆಫ್ ದಿ ಮೆಥಡ್. ಅಂದರೆ ಡಿವಿಷನ್ ವಿಭಜಿಸುವುದರ ಮುಖಾಂತರ ಪ್ರಪೋಸಲ್ ಪರವಾಗಿರೋ ಮೊತ್ತಟ್ಟಿಗೆ, ಪ್ರಸ್ತಾವನೆ ಪರವಾಗಿರೋರ ಮೊತ್ತಟ್ಟಿಗೆ, ಪ್ರಸ್ತಾವನೆ ವಿರೋಧವಾಗಿರ್ತಕ್ಕಂಥ ಮೊತ್ತಟ್ಟಿಗೆ ಕುದಿಸೋದ್ರ ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂದ್ರೆ ಡಿಸಿಷನ್ ತಗೋಬೋದು, ನಿರ್ಣಯನ ತಗೋಬೋದು ಅಂತಕ್ಕಂಥ ಪಾಯಿಂಟು. ಇದು ಒಂದು ಮೆಥಡ್ ಆಫ್ ವೋಟಿಂಗ್ ಅಂತ ಹೇಳ್ಬೋದು. ಮತ್ತು ಬ್ಯಾಲೆಟ್ ಅಂದರೆ ಗುಪ್ತ ಮತದಾನದ ಮೂಲಕ, ಅಂದರೆ ಬ್ಯಾಲೆಟ್ ಪೇಪರ್ ಕೊಡೋದ್ರ ಮುಖಾಂತರ ಎಲ್ಲ ವ್ಯಕ್ತಿಗಳಿಗೆ ಏನಂತೆಲ್ಲ ಅಲ್ಲಿ ಹಾಗೆ ಆಗಿರ್ತಕ್ಕ ಸದಸ್ಯ ಹಾಜರಾಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಬ್ಯಾಲೆಟ್ ಪೇಪರ್ ಕೊಟ್ಟು ಅದನ್ನು ಬ್ಯಾಲೆಟ್ ಬಾಕ್ಸಲ್ಲಿ ಅಂದ್ರೆ ಆ ವಿಷಯದ ಪರವಾಗಿ ಆದರೂ ಅವರು ವೋಟ್ ಹಾಕ್ಬೋದು ಅಥವಾ ಅಗೇನೆಸ್ಟ್ ಆದರೂ ವೋಟ್ ಟಿಕ್ ಮಾಡ್ಬೋದು. ಆ ಬ್ಯಾಲೆಟ್ ಮುಖಾಂತರ ಏನು ಮಾಡ್ಬೋದಪ್ಪ ಅಂದ್ರೆ ನಾವು ಬ್ಯಾಲೆಟ್ ಪೇಪರ್ ಕೌಂಟ್ ಮಾಡೋದ್ರ ಮುಖಾಂತರ ಪರವಾಗಿ ಆಯಿತು, ವಿಷಯ ಸೂಚಿ ಪರವಾಗಿ ಆಯಿತು ಅಥವಾ ಪ್ರಪೋಸಲ್ ಅಗೇನೆಸ್ಟ್ ಆಯಿತು ನೋಡಿ ಅದ್ರ ಮೇಲೆ ನಾವು ನಿರ್ಣಯ ತಗೊಂತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ ಆಫ್ ವೋಟಿಂಗ್ ಅಂತೀವಿ. ಆಮೇಲೆ ಬೈ ಶೋ ಆಫ್ ಹ್ಯಾಂಡ್ಸ್ ಅಂದ್ರೆ ಕೈ ಎತ್ತೋದ್ರ ಮುಖಾಂತರ ನಾವು ಕೈಗಳು ಕೌಂಟ್ ಮಾಡ್ತಾರೆ. ಅಂದ್ರೆ ಪರವಾಗಿರ್ತಕ್ಕಂಥ ಮೊದಲು ವ್ಯವಸ್ಥಾರ
ಆಮೇಲೆ ಅಗ್ನೆಸ್ಟ್ ಇರ್ತಕ್ಕಂಥವ್ರು ಎಬ್ಬಿಸ್ತಾರೆ, ಕೈ ಎತ್ತಾರ, ಅಂದರೆ ಪರವಾಗಿ ಎಷ್ಟು ಜನ ಇದ್ದಾರೆ, ಅಗೇನೆಸ್ಟ್ ಎಷ್ಟು ಜನ ಇದ್ದಾರೆ ನೋಡಿ ಯಾವ್ದು ಮೆಜಾರಿಟಿ ಐತೆ ಅದ್ರ ಮೇಲೆ ಡಿಸಿಷನ್ ತಗೊಂತಕ್ಕಂಥ ಪಾಯಿಂಟ್ ಕೂಡ ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ಬೈ ಪೋಲ್ ಅಂತಾನೆ. ಬೈ ಪೋಲ್ ಅಂದ್ರೆ ಮತದಾನದ ಮೂಲಕ. ನೋಡ್ರಿ ಇಲ್ಲಿ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಇಲ್ಲಿ ಬ್ಯಾಲೆಟ್ ಅಂತನೂ ಬಂತು ಮತ್ತು ಪೋಲ್ ಅಂತನೂ ಬಂತು. ಏನಪ್ಪ ಈ ಬ್ಯಾಲೆಟ್ ಮತ್ತು ಪೋಲಿಗೆ ಇರ್ತಕ್ಕಂಥ ವ್ಯತ್ಯಾಸ? ಎರಡಕ್ಕೂ ವ್ಯತ್ಯಾಸ ಐತೋ ಅಥವಾ ಸೇಮ್ ಐತೋ? ಇಲ್ಲ, ವ್ಯತ್ಯಾಸ ಐತೆ. ಈ ಬ್ಯಾಲೆಟಲ್ಲಿ ಏನೈತೆಲ್ಲ ಒಬ್ಬೊಬ್ಬ ಮೆಂಬರ್ಗೆ ಒಂದೇ ಓಟ್ ಇರ್ತದೆ ಅಲ್ಲಿ, ಒಂದು ಬ್ಯಾಲೆಟ್ ಪೇಪರ್ ಪರವಾಗಿ. ಇಲ್ಲಿ ಪೋಲ್ ಅಂತಂದ್ರೆ ಈ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಎ ಪರ್ಸನ್ ಅಂತ. ಅಂದ್ರೆ ಒಬ್ಬ ಮೆಂಬರ್ ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿರ್ತಾನೋ ಅಷ್ಟು ಓಟುಗಳನ್ನ ಹಾಕ್ಲಿಕ್ಕೆ ಅಧಿಕಾರ ಐತಿ ಇಲ್ಲಿ ಪೋಲ್ನಲ್ಲಿ. ನೆನ್ಪಿಡಿದ್ರಿ, ಡಿಫ್ರೆನ್ಸ್ ಇಲ್ಲೇ ಇದೆ. ಒಂದು ಬ್ಯಾಲೆಟ್ಗೆ ಒಂದೇ ಓಟ್ ಹಾಕ್ತಾರೆ, ಬ್ಯಾಲೆಟ್ ಪೇಪರಲ್ಲಿ ಒಂದೇ ಓಟ್ ಇರ್ತದೆ. ಇಲ್ಲಿ ಪೋಲ್ ಅಂತಂದ್ರೆ ಯೂಶ್ವಲಿ ಏನೈತೆಲ್ಲ ಕೋಆಪರೇಟಿವ್ ಸೊಸೈಟಿನಲ್ಲಿ ಒಬ್ಬ ಮೆಂಬರ್ಗೆ ಒಂದು ಓಟ್ ಇರ್ತದೆ. ಬಟ್ ಇನ್ ಕೇಸ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ ದಟ್ ಈಸ್ ವೋಟಿಂಗ್ ರೈಟ್ ಈಸ್ ಡಿಫ್ರೆಂಟ್. ದಟ್ ಈಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಶೇರ್ಸ್ ಪರ್ಚೇಸ್ಡ್ ಅಂತ. ಅಂದರೆ ಅವ್ನು ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿರ್ತಾನೆ ಅಷ್ಟು ಓಟ್ ಹಾಕ್ಬೋದು. ಅವನು ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿರ್ತಾನೆ ಅಷ್ಟು ಓಟು ಹಾಕ್ಬೋದು ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಬ್ಯಾಲೆಟ್ಗೆ ಮತ್ತು ಏನೈತಲ್ಲ ಈ ಪೋಲಿಗೆ ವ್ಯತ್ಯಾಸ ಐತೆ ಅಂತಕ್ಕಂಥದ್ದು ನೀವು ಸ್ವಲ್ಪ ಗಣನೆಗೆ ತಗೋಬೇಕು. ನೆಕ್ಸ್ಟ್ ಕಮ್ ಟು ದಿ ಅಡ್ಜರ್ನ್ಮೆಂಟ್ ಆಫ್ ದಿ ಮೀಟಿಂಗ್. ಅಡ್ಜರ್ನ್ಮೆಂಟ್ ಆಫ್ ದಿ ಮೀಟಿಂಗ್ ಅಂದ್ರೆ ಸಭೆಯನ್ನು ಮುಂದೂಡ್ತಕ್ಕಂಥದ್ದು. ಈಗ ಮೀಟಿಂಗನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಮುಂದೂಡ್ಬೋದು. ಯಾವ ಸಂದರ್ಭದಲ್ಲಿ ಮುಂದೂಡ್ಬೋದು ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಟ್ರಾನ್ಸಾಕ್ಟಿಂಗ್ ಎ ಸರ್ಟನ್ ಬಿಸ್ನೆಸ್ ಅಂತಾನೆ. ಅಂದರೆ ಯಾವುದೇ ವ್ಯವಹಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ, ಚರ್ಚೆ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಮುಂದೂಡ್ಬೋದು. ಆಮೇಲೆ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಮೆಂಬರ್ಸ್ ಅಂದ್ರೆ ಸದಸ್ಯರ ಹಿತಾಸಕ್ತಿ ಪ್ರಕಾರಗಳು ಮುಂದೂಡ್ಬೋದು. ರಿಕ್ವೈರ್ಡ್ ಕೋರಮ್ ಈಸ್ ನಾಟ್ ಪ್ರೆಸೆಂಟ್ ಅಂತಾರೆ. ಕೋರಮ್ ಇಲ್ಲ, ಕನಿಷ್ಠ ಸದಸ್ಯರು ಹಾಜರಾತಿಲ್ಲ ಅಂದ್ರೆ ಅವಾಗೂ ಮುಂದೂಡ್ಬೋದು. ಫೇಲ್ಯೂರ್ ಟು ಹೋಲ್ಡ್ ದ ಮೀಟಿಂಗ್ ಆಲ್ಸೋ ರಿಸಲ್ಟ್ಸ್ ಇನ್ ಅಡ್ಜರ್ನ್ಮೆಂಟ್ ಆಫ್ ದ ಮೀಟಿಂಗ್. ಅಂದ್ರೆ ಯಾವುದೇ ಕಾರಣದಿಂದ ನಮಗೆ ಸಭೆಯನ್ನು ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ, ಸಭೆಯನ್ನು ನಡೆಸೋಕ್ಕಾಗಲಿಲ್ಲ ಅಂದ್ರೆ ಅದು ಕೂಡ ಮೀಟಿಂಗ್ ಪೋಸ್ಟ್ಪೋನ್ ಆಗೂ ಕೂಡ ನೀವು ಮೀಟಿಂಗು ಪೋಸ್ಟ್ಪೋನ್ ಮಾಡುವಂತಕ್ಕಂಥ ಪಾಯಿಂಟ್ ಕೂಡ ನೆನ್ಪಿಡಬೇಕಾಗ್ತದೆ. ದೆನ್ ನೀವು ಕಮ್ ಟು ದಿ ಲಾಸ್ಟ್ ಪಾಯಿಂಟ್, 9th ಪಾಯಿಂಟ್, ರಿಕಾರ್ಡ್ಸ್ ಆಫ್ ದ ಮೀಟಿಂಗ್ ಅಂತ. ರಿಕಾರ್ಡ್ಸ್ ಅಂದ್ರೆ ಕಂಪ್ನಿ ಮೀಟಿಂಗ್ನಲ್ಲಿ ಇಲ್ಲಿ ಚರ್ಚೆ ಆಗಿರ್ತೈತಲ್ಲ, ಆ ಚರ್ಚೆ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಡಿಸಿಷನ್ಸ್ ಏನಿದಾವಲ್ಲ, ಅವ್ನು ಸೆಕ್ರೆಟರಿ ಏನಿರ್ತಾನಲ್ಲ ರಿಕಾರ್ಡ್ ಮಾಡ್ಬೇಕಾಗ್ತದೆ. ಅಂದ್ರೆ ಮಿನಿಟ್ಸ್ ಬುಕ್ ತಯಾರು ಮಾಡ್ಬೇಕಾಗ್ತದೆ. ಅಂದ್ರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಡಿಸ್ಕಸ್ಡ್ ಇನ್ ದ ಮೀಟಿಂಗ್ ವಿಲ್ ಬಿ ನೋಟೆಡ್ ಡೌನ್ ಬೈ ದ ಸೆಕ್ರೆಟರಿ. ದಟ್ ಈಸ್ ರಿಟನ್ ಡೌನ್ ಇನ್ ಎ ಬುಕ್ ಕಾಲ್ಡ್ ಮಿನಿಟ್ ಬುಕ್. ಅಂದರೆ ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಂಡಿದ್ದು, ಯಾವುದೇ ಇಂಪಾರ್ಟೆಂಟ್ ರೆಸೊಲ್ಯೂಷನ್ ಪಾಸ್ ಮಾಡಿದ್ದು ಅವನ್ನೆಲ್ಲವನು ಮೀಟಿಂಗ್ನಲ್ಲಿ ನೋಟ್ ಮಾಡ್ಕೊಂಡಿರ್ತಾನೆ. ಯಾರು ಸೆಕ್ರೆಟರಿ ಆಗಿರ್ತಕ್ಕಂಥ, ಕಾರ್ಯದರ್ಶಿ ಆಗಿರ್ತಕ್ಕಂಥನು ಅದನ್ನು ಒಂದು ಸಪ್ರೇಟ್ ಬುಕ್ನಲ್ಲಿ ಬರೀತಾನೆ. ಅದಕ್ಕೆ ನಾವು ಮಿನಿಟ್ ಬುಕ್ ಅಂತ ಕರಿತೀವಿ. ನಡಾವಳಿಗಳು ಅಂತಲೂ ಕರಿತೀವಿ ನಾವು. ನಡಾವಳಿಗಳು ಅಂತೀವಿ ಕನ್ನಡದಲ್ಲಿ, ಅಂಶತಃ ವರದಿ ಅಂತ ಕರಿತೀವಿ. ಮಿನಿಟ್ ಬುಕ್ಕಿಗೆ ನಡಾವಳಿಗಳು ಅನ್ಬೋದು, ಅಂಶತಃ ವರದಿ ಅನ್ಬೋದು. ಇದರಲ್ಲಿ ಏನು ಮಾಡ್ತಾನೆ, ಸೆಕ್ರೆಟರಿ ರಿಕಾರ್ಡ್ ಮಾಡ್ತಾನೆ ರೀ ಹೇಳ್ತಾನೆ. ಇದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾವಿಷನ್ಸ್ ಇದಾವೆ ಮಿನಿಟ್ ಬುಕ್. ಸ್ಟ್ಯಾಟರಿ ಪ್ರಾವಿಷನ್ಸ್ ರಿಲೇಟೆಡ್ ಟು ಮಿನಿಟ್ಸ್ ಅಂತಾನೆ. ಮಿನಿಟ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕಾನೂನು ನಿಯಮಗಳಿದಾವೆ. ಏನೇನಪ್ಪ ಅಂದ್ರೆ ಒಂದು 6-7 ಪಾಯಿಂಟ್ಸ್ಗಳು ಬರ್ತವೆ ಇಲ್ಲಿ. ಒಂದು ಸಪ್ರೇಟ್ ಬುಕ್ಸ್ ಟು ಬಿ ಮೇಂಟೈನ್ಡ್ ಫಾರ್ ಈಚ್ ಮೀಟಿಂಗ್ ಅಂತಾನೆ. ಪ್ರತಿಯೊಂದು ಮೀಟಿಂಗಿಗೆ ಬೇರೆ ಬೇರೆ ಬುಕ್ ಮಾಡಬೇಕು. ಜನರಲ್ ಮೀಟಿಂಗಿಗೆ ಬೇರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಿಗೆ ಬೇರೆ, ಕಮಿಟಿ ಮೀಟಿಂಗಿಗೆ ಬೇರೆ. ಇವೆಲ್ಲ ಅಂದ್ರೆ ಸಾಮಾನ್ಯ ಸಭೆಗೆ ಬೇರೆ, ನಿರ್ದೇಶಕ ಸಭೆಗೆ ಬೇರೆ, ಕಮಿಟಿ ಸಭೆಗೆ ಬೇರೆ ಬುಕ್ಗಳನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಮಿನಿಟ್ಸ್ ಶುಡ್ ಬಿ ಕಾನ್ಸಿಕ್ಯೂಟಿವ್ಲಿ ನಂಬರ್ಡ್. ಅಂದ್ರೆ ಸೀರಿಯಲ್ ಆಗಿ ಕ್ರಮಬದ್ಧವಾಗಿ ಇದಕ್ಕೆ ನಂಬರ್ ಕೊಡಬೇಕಾಗ್ತದೆ ಮಿನಿಟ್ಸ್ ಬುಕ್ಕಿಗೆ ಅಂತಕ್ಕಂಥ ಪಾಯಿಂಟ್ ಹೇಳ್ಬೇಕಾಗ್ತದೆ. ಆಮೇಲೆ ಪ್ರಿಪೇರ್ಡ್ ವಿತಿನ್ 30 days ಆಫ್ ದಿ ಮೀಟಿಂಗ್ ಅಂತ. ಅಂದ್ರೆ ಅದರ ಮೀಟಿಂಗ್ ಕಂಪ್ಲೀಟ್ ಆಗಿರ್ತಕ್ಕಂಥ 30 ದಿವಸದೊಳಗಡೆ ನಾವು ಮಿನಿಟ್ಸ್ ಬುಕ್ಕನ್ನು ತಯಾರು ಮಾಡಬೇಕಾಗ್ತದೆ. ಆಮೇಲೆ ಎವ್ರಿ ಪೇಜ್ ಮಸ್ಟ್ ಬಿ ಇನಿಷಿಯಲ್ಡ್ ಅಂತ. ಇನಿಷಿಯಲ್ಡ್ ಅಂದ್ರೆ ಸಣ್ಣ ಸಿಗ್ನೇಚರ್, ಛೋಟ ಸಿಗ್ನೇಚರ್ ಆಗ್ಬೇಕು. ಪ್ರತಿಯೊಂದು ಪೇಜ್ಗೆ ಸೆಕ್ರೆಟರಿ ಇರ್ತಕ್ಕಂಥ ಒಂದು ಛೋಟ ಸಿಗ್ನೇಚರ್ ಆಗ್ತಾನೆ ಅಂತಕ್ಕಂಥ ಪಾಯಿಂಟ್ ನೆನ್ಪಿಡ್ಬೇಕಾಗ್ತದೆ. ಆಮೇಲೆ ಚೇರ್ಮನ್ ಆಫ್ ದ ನೆಕ್ಸ್ಟ್ ಮೀಟಿಂಗ್ ವಿಲ್ ಸೈನ್ ದ ಮಿನಿಟ್ ಬುಕ್ ಇನ್ ದ ಜನರಲ್ ಮೀಟಿಂಗ್ ಅಂತ. ನಾನು ಜನರಲ್ ಮೀಟಿಂಗ್ನಲ್ಲಿ ಯೂಶ್ವಲಿ ನಾವು ಮಿನಿಟ್ಸ್ ಏನು ತಯಾರು ಮಾಡ್ತೀವಿ, ಯಾಕಂದ್ರೆ ಮೀಟಿಂಗ್ ಮುಗಿದ 30 ದಿವಸದೊಳಗೆ ನಾವು ಮಿನಿಟ್ಸ್ ತಯಾರು ಮಾಡೋದಿಲ್ಲ. ಅದೇ ಸಭೆ ಚೇರ್ಮನ್ ಅದಕ್ಕೆ ಸೈನ್ ಮಾಡೋದಿಲ್ಲ. ನೆಕ್ಸ್ಟ್ ಮೀಟಿಂಗಿನ ಅಧ್ಯಕ್ಷ ಯಾರಿರ್ತಾನಲ್ಲ ಅದಕ್ಕೆ ಮಿನಿಟ್ಸ್ ಬುಕ್ಕಿಗೆ ಸೈನ್ ಮಾಡ್ತಾನೆ ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡಬೇಕು ಜನರಲ್ ಮೀಟಿಂಗ್ನಲ್ಲಿ. ಆಮೇಲೆ ಮಿನಿಟ್ಸ್ ವಾಸ್ ಕೆಪ್ಟ್ ಓಪನ್ ಫಾರ್ ಅಟ್ಲೀಸ್ಟ್ 2 hours ಆನ್ ಈಚ್ ಡೇ ಅಂತಾನೆ. ಅಂದರೆ ಅಂದ್ರೆ ನಾವು ಮೀಟಿಂಗ್ ಕಂಡಕ್ಟ್ ಮಾಡ್ತೀವಲ್ಲ, ಮೀಟಿಂಗ್ ಇದ್ದಾಗ ಪ್ರತಿದಿನ ಕನಿಷ್ಠ 2 ಗಂಟೆ ಮಿನಿಟ್ಸ್ ಬುಕ್ ಓಪನ್ ಇಡಬೇಕು ಅಂತಕ್ಕಂಥದ್ದು ಹೇಳ್ತಾರಲ್ಲ. ಮಿನಿಟ್ಸ್ ಬುಕ್ ಕೆಪ್ಟ್ ಓಪನ್ ಅಟ್ಲೀಸ್ಟ್ 2 hours ಆನ್ ಈಚ್ ಡೇ ಅಂತಾನೆ. ಸಭೆ ನಡೀತಕ್ಕಂಥ ಪ್ರತಿಯೊಂದು ದಿವಸ ಅಟ್ಲೀಸ್ಟ್ 2 ತಾಸಾದರೂ, 2 ತಾಸು ಮೊದಲಾದರೂ ನಾವು ಒಂದು ಅಟ್ಲೀಸ್ಟ್ 2 ತಾಸಾದರೂ ಮೀಟಿಂಗ್ ಏನೈತಲ್ಲ ಮಿನಿಟ್ಸ್ ಬುಕ್ಕನ್ನು ಓಪನ್ ಆಗಿ ಇಟ್ಟಿರ್ಬೇಕು. ಅಂದರೆ ಮೆಂಬರ್ಸ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಮೆಂಬರ್ಗಳು ಏನಿದಾರಲ್ಲ ಅವರು ಇನ್ಸ್ಪೆಕ್ಷನ್ ಮಾಡ್ಬೇಕಾಗ್ತದೆ ಮಿನಿಟ್ ಬುಕ್ಕನ್ನು.
ಆ ಮಿನಿಟ್ ಬುಕ್ಕನ್ನು ಅವ್ರು ಇನ್ಸ್ಪೆಕ್ಷನ್ ಮಾಡೋ ಸಲುವಾಗಿ ಮೀಟಿಂಗ್ ಯಾವಾಗ ನಡೆಯುತ್ತೆ ಅವಾಗ ಅಟ್ಲೀಸ್ಟ್ 2 ಅವರ್ಸ್ ಅಂದರೆ 2 ಗಂಟೆ ಅದನ್ನು ಓಪನ್ ಇಡಬೇಕಾಗ್ತದೆ ಅಂತಕ್ಕಂಥ ಪಾಯಿಂಟ್ ನೆನ್ಪಿಡ್ಬೇಕಾಗ್ತದೆ. ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಶುಡ್ ನಾಟ್ ಬಿ ಅಟ್ಯಾಚ್ ಟು ಬುಕ್ ಬೈ ಪೇಸ್ಟಿಂಗ್ ಆರ್ ಅದರ್ವೈಸ್ ಅಂತಾನೆ. ಅಂದರೆ ಮಿನಿಟ್ಸ್ ಏನೈತಲ್ಲ ಅದನ್ನು ಯಾವುದೇ ಬುಕ್ಕಿಗೆ ಪೇಸ್ಟ್ ಮಾಡೋದಾಗಲಿ ಮಾಡಬಾರ್ದು, ಯಾವುದೇ ಬುಕ್ಕಿಗೆ ಅಟ್ಯಾಚ್ ಮಾಡೋದಾಗಲಿ ಪೇಸ್ಟ್ ಮಾಡೋದಾಗಲಿ ಮಾಡಬಾರ್ದು, ಯಾವುದೇ ಬುಕ್ಕಿಗೆ ಜೊತೆಗೆ ಟ್ಯಾಗ್ ಮಾಡೋದಾಗಲಿ ಅಥವಾ ಪೇಸ್ಟ್ ಮಾಡೋದಾಗಲಿ ಮಾಡಬಾರ್ದು ಅಂತಕ್ಕಂಥದ್ದು, ಅಂಟಿಸೋದಾಗಲಿ ಮಾಡಬಾರ್ದು ಮಿನಿಟ್ಸ್ ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡ್ಬೇಕಾಗ್ತದೆ. ದೀಸ್ ಆರ್ ದಿ ವೇರಿಯಸ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಕಂಪ್ನಿ ಮೀಟಿಂಗ್. ಕಂಪ್ನಿ ಮೀಟಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇವು 9 ಪಾಯಿಂಟ್ಸ್ಗಳು ಅದಾವು. ಆಲ್ಮೋಸ್ಟ್ ಆಲ್ ದಿ ಮೀಟಿಂಗ್ ದೀಸ್ ಪ್ರಾವಿಷನ್ಸ್ ವಿಲ್ ಬಿ ಕನ್ಸಿಡರ್ಡ್. ಪ್ರತಿಯೊಂದು ಮೀಟಿಂಗು ನಾವು ಮಾಡಬೇಕಾದ್ರೆ ಯೂಶ್ವಲಿ ಹೆಚ್ಚು ಕಡಿಮೆ ಎಲ್ಲ ಪಾಯಿಂಟ್ಸ್ಗಳು ಅದರಲ್ಲಿ ಬರ್ತಾವೆ ಮೀಟಿಂಗ್ನಲ್ಲಿ. ಅಂದರೆ ಮೀಟಿಂಗ್ ನಾವು ಡಿಸ್ಕಸ್ ಮಾಡೋ ಹೊತ್ನಾಗ ಈ ಪಾಯಿಂಟ್ಸ್ಗಳು ಕೂಡ ನಾವು ಅದರಲ್ಲಿ ಬರ್ತಕ್ಕಂಥ ಪಾಯಿಂಟ್ ಕೂಡ ನೀವು ನೆನಪು ಇಟ್ಕೋಬೇಕಾಗ್ತದೆ.